ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ರಮೇಶ್. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಾನು ನೂರಾರು ಶವಗಳನ್ನು ಊತಿಟ್ಟಿದ್ದೀನಿ ಅಂತೇಳಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹೇಳಿಕೆಯನ್ನು ಕೊಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾನೆ. ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದಂಥ ರಾಜ್ಯ ಸರ್ಕಾರ ಕೂಡ ಒಂದು SITಯನ್ನು ರಚನೆ ಮಾಡಿರುವಂಥದ್ದು. ಅಂದರೆ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ತನ್ನ ಮಗಳು ಅನನ್ಯ ಭಟ್ ಮಿಸ್ ಆಗಿದ್ಲು. ಅದಕ್ಕೆ ಇಲ್ಲೆಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿದೆ. ಯಾರೋ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿರ್ಬೋದು, ಕೊಲೆಯನ್ನು ಮಾಡಿರ್ಬೋದು. ಆ ಅಸ್ಥಿಯನ್ನು ಕೊಡಿ, ನಾವೊಂದು ವಿಧಿವಿಧಾನವನ್ನು ಮಾಡಬೇಕು, ಅವಳ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವ್ರನ್ನೇ ನಾವು ಇಂಟರ್ವ್ಯೂವನ್ನು ಮಾಡಬೇಕು, ಇದರ ಹಿಂದಿರುವಂಥ ಅಸಲಿಯತ್ತೇನು, ಸತ್ಯಾಸತ್ಯತೆಗಳೇನು ಅಂತ ತಿಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಹೋಗ್ತೀವಿ. ಆದರೆ ಸುಜಾತಾ ಭಟ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಆದರೆ ಸುಜಾತಾ ಭಟ್ ಬಗ್ಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ, ಅವರ ಭಾವ ಮಹಾಬಲೇಶ್ವರ ಮಧ್ಯಸ್ಥ ಅನ್ನುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಸುಜಾತಾ ಭಟ್ ಅವರ ಸಹೋದರಿ ವಾರಿಜಾ ಮಧ್ಯಸ್ಥ ಅವರ ಗಂಡ. ಸೊ ಇವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮಗೆ ಸುಜಾತಾ ಭಟ್ ಅವರು ಯಾವ ವರ್ಷದಿಂದ ಗೊತ್ತು? ಆರಂಭಿಕ ದಿನಗಳ ಬಗ್ಗೆ ಸುಜಾತಾ ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ 1988ರಿಂದ ಪರಿಚಯ ಸರ್. ಅಂದರೆ ನಿಮ್ಮ ಮದುವೆ ಆದಾಗ ಪರಿಚಯ ಆಗಿದೆ 1998ರಲ್ಲಿ. 88ರಲ್ಲಿ ನಿಮ್ಮ ಮದುವೆ ಆಗುತ್ತೆ, ಆವಾಗ ಪರಿಚಯ. ಅಂದರೆ ಇಲ್ಲಿ ಒಂದು ಪ್ರಶ್ನೆ, 2003ರಲ್ಲಿ ನನ್ನ ಮಗಳು MBBS ಓದುವಂಥ ಮಗಳು ಮಿಸ್ ಆಗಿದ್ದಾಳೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಸೊ ನೀವು ಮದುವೆ ಆಗುವ ಹೊತ್ತಿಗೆ ಸುಜಾತಾ ಭಟ್ ಅವರಿಗೆ ಮದುವೆ ಆಗಿತ್ತಾ? ಮದುವೆ ಆಗಲಿಲ್ಲ, ಅನೈತಿಕದಿಂದ ತೆಗೆದು ಬಿಟ್ಟಿದ್ದಾಳೆ. ಅನೈತಿಕ ಅಂತ ಒಂದು ಆಗಿತ್ತು. 89ನಲ್ಲಿ ಸೀತಾ ನದಿಗೆ ಬಿಸಾಕ್ಬಿಟ್ಟು 3 ದಿನ ಆರೂರು ಕ್ಲಿನಿಕ್ಕಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬಂದಳು. ಆಮೇಲೆ ಪುನಃ ಮನೆಯಿಂದ ಓಡೋದ್ಲು. ಆಮೇಲೆ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಅನೈತಿಕ ಮಾಡೋದು ನೋಡಿಬಿಟ್ಟು ಅವಳನ್ನು ನಿಟ್ಟೂರು ರಿಮ್ಯಾಂಡ್ ಹೋಮಿಗೆ ಹಾಕಿದ್ರು. ಅಲ್ಲಿ ಒಂದು ವಾರನೋ 15 ದಿನ ಇದ್ಬಿಟ್ಟು ಸೀರೆ ಕಟ್ಟಿ ಎಸ್ಕೇಪ್ ಆದಳು. ಆಮೇಲೆ ಎಲ್ಲಿ ಹೋದ್ಲಂತೂ ಗೊತ್ತಿಲ್ಲ. ಆಮೇಲೆ ಒಂದು 3 ವರ್ಷ ಬಿಟ್ಟು ಬೆಂಗಳೂರಿಗೆ ಬಂದಳು. ಬೆಂಗಳೂರಿಗೆ ಬಂದಾಗ ನಾನು ಹೇಳಿದೆ, ಅದೆಲ್ಲ ಆಯ್ತಲ್ಲ, ನಮ್ಮ ಮಿಸ್ಸಸ್ ಹೇಳಿದ್ರು ಏನಾದ್ರು ಕೆಲಸ ಕೊಡಿಸಿ ಅಂದು. ಶೇಖರ್ ಹಾಸ್ಪಿಟ್ಲ್ ಅಂತ ನಮ್ಮವ್ರದ್ದಿದೆ ಜಯನಗರದಲ್ಲಿ. ಅಲ್ಲಿ 1 ವಾರ ಮಾಡಿ ಅಲ್ಲಿನೂ ಓಡೋದ್ಲು. ಸುಜಾತಾ ಭಟ್ ಅವರ ಮನೆಯಲ್ಲಿ ನೀವು ಮದುವೆ ಆದವರು, ಅವರ ಸಹೋದರಿನ, ಆ ಇಡೀ ಕುಟುಂಬ ಎಲ್ಲಿ, ಯಾವ ಊರಲ್ಲಿ ವಾಸವಾಗಿರೋದು, ಆ ಕುಟುಂಬದ ಎಷ್ಟು ಜನ, ಆ ಕುಟುಂಬದ ಬಗ್ಗೆ ಹೇಳೋದಾದರೆ? ಕುಟುಂಬ ಪರಿಕಾರ ಮನೆ ಅಂತ ಪರ್ಕಳದ ಹತ್ರ ಅವ್ರದ್ದು ಮನೆ. ಅವರಿಗೆ 3 ಹೆಣ್ಣು 2 ಗಂಡು. ಇವಳು ಕೊನೆಯವಳು, ಸುಜಾತ ಅನ್ನೋಳು ಕೊನೆಯವಳು. ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಆಗೋದಿಲ್ಲ. ತಮ್ಮಂದ್ರೆ ಎಲ್ಲ ಯಾರೇ ಭಾವ ಮನೆಗೆ ಸೇರಿಸ್ಬೇಡಿ, ಬಂದರೆ ಕಾಲು ಮುರಿದು ಹಾಕಿ, ನಮ್ಮ ಫ್ಯಾಮಿಲಿಯ ಮರ್ಯಾದೆ ತೆಗೆದಿದ್ದಾಳೆ, ಅದರಿಂದ ಏನು ಸೇರಿಸ್ಬೇಡಿ ಅಂದರು. ಆದರೂ ಕೂಡ ನನ್ನ ಅಡ್ರೆಸ್ ಹುಡ್ಕೊಂಡು ಬೆಂಗಳೂರಿನಲ್ಲಿ ಕೋರ್ಟ್ ಹತ್ರ ನಮ್ಮದು ಅಂಗಡಿ, ಅಲ್ಲಿಗೆ ಬಂದಳು. ಭಾವ, ನಾನು ಮದುವೆ ಆಗಿದ್ದೇನೆ ರಿಪ್ಪನ್ಪೇಟೆಯವ್ರನ್ನ, ನಿಮಗೇನು ಬೇಕು ಹೇಳಿ ನಾನು ಕೊಡ್ತೇನೆ ಅಂದಳು. ಬೇಡ ಅಂತೇಳಿ ಪುನಃ 3 ಇಯರ್ಸ್ ಆದ ಮೇಲೆ ನಮ್ಮ ಮನೆಗೆ ಪುನಃ ಬೆಂಗಳೂರಿಗೆ ಬಂದಳು. ಬೆಂಗಳೂರಿಗೆ ಬಂದು, ನಾನು ಜಡ್ಜ್ ಮನೇಲಿ ಕೆಲಸಕ್ಕಿದ್ದೇನೆ, ನಿಮಗೆ ಏನು ಬೇಕು ಅಂತ ಚೆಕ್ಕು ಕೊಡೋಕೆ ಬಂದು, ನಾನು ಚೆಕ್ ತಗೊಂಡ್ರೆ ನನಗೆ ನನ್ನನ್ನು ಜೈಲಿಗೆ ಹಾಕ್ತಾರೆ ಅಂದ್ಬಿಟ್ಟು ಏನು ಬರಬೇಡ, ನೀ ತರಬೇಡ ಅಂತ ಹೇಳು. ಆವತ್ತು 2003ರಿಂದ ನನಗೆ ಸಿಕ್ಕಲೇ ಇಲ್ಲ, ಇವರೆಗೂ ಸಿಕ್ಕಲೇ ಇಲ್ಲ. ಅಂದರೆ ಮದುವೆ ಆಗಿದ್ದೇನೆ ಅಂತೇಳಿ ನಿಮ್ಮನ್ನು ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಯಾವಾಗ ಮದುವೆ ಆಯಿತು, ಯಾರ ಜೊತೆ ಮದುವೆ ಆಯಿತು, ಎಲ್ಲಿ ವಾಸವಾಗಿದ್ದರು, ಅನನ್ಯ ಭಟ್ ಹುಟ್ಟಿರುವಂಥದ್ದು ಯಾವ ಇಯರಲ್ಲಿ, ಎಲ್ಲಿ, ಈ ಬಗ್ಗೆ ಮಾಹಿತಿಗಳೇನಿದೆ? ಇದು ಏನು ಕೂಡ ಯಾರಿಗೂ ನಮ್ಮ ಫ್ಯಾಮ್ಲಿಯಲ್ಲೇ ಗೊತ್ತಿಲ್ಲ ಸರ್. ಅವಳಿಗೆ ಮಕ್ಕಳಾಗಿದ್ದಾಗಲಿ ರಿಂಪನ್ಪೇಟೆ ಅಂತ ಮಾತ್ರ ವಿಷಯ ಗೊತ್ತಿದೆ. ಅದು ಮೊದಲಿನ ಗಂಡನ ಮಗಳು ಇವಳಿಗಾಗಿದ್ದು ಅಂತ ಯಾರಿಗೂ ಇವರಿಗೂ ಗೊತ್ತಿಲ್ಲ. ಅವರ ತಂದೆ ತಾಯಿ ಆಗಲಿ, ಬೇರೆ ಸಹೋದರ ಅಂದರೆ ಅವ್ರು ಯಾರಿದ್ದಾರೆ, ಅವ್ರ ಜೊತೆಗಾದರೂ ಸಂಪರ್ಕ ಇತ್ತಾ ಸುಜಾತಾ ಭಟ್ ಅವ್ರಿಗೆ? ಯಾರೂ ಆ ಮನೆಗೆ ಪ್ರವೇಶ ಮಾಡಿಲ್ಲ, ಯಾರೂ ಸೇರಿಸ್ತಾ ಇಲ್ಲ. ಎಲ್ಲಿದ್ದಾಳೆ, ಏನು ಮಾಡ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಆದರೂ ಕೊನೆಗೆ ಯಾರೋ ಒಬ್ಬರು ನಮ್ಮ ಫ್ರೆಂಡ್ ಹೇಳಿದ್ರು, ನಿಮ್ಮ ನಾದಿನಿ ಇದು ಕಳಸದಲ್ಲಿ ನಕ್ಸಲೆ ಜೊತೆಗೆ ಸಂಪರ್ಕದಲ್ಲಿದ್ದಾಳೆ ಅಂತ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ ವಿಷಯ. ಆಮೇಲಿಂದ ನಮ್ಮ ಸಂಪರ್ಕಕ್ಕೆ ಇಲ್ಲ. ಆದರೂ ಕೂಡ ಇನ್ನೊಂದು ಸರಿ ಬಂದವಾಗ ಮಲ್ಲೇಶ್ವರ ಕಿರಣ್ ಅಂಗಡಿ ಸೇರಿಸಿದೆ. ಅಲ್ಲಿ 1 ವಾರ ಕೆಲಸ ಮಾಡಿ ಓಡೋಬಿಟ್ಲು. ಉಡುಪಿಯಲ್ಲಿ ಬೇಕಾದಷ್ಟೆಲ್ಲ ಅನಾಚಾರ ಮಾಡಿದ್ದಾಳೆ. ಕೆಲವರೆಲ್ಲ ಬಂದು ಹೇಳಿದ್ರು, ಏನು ರೀ ಯಾರೂ ಅಯ್ಯಮ್ಮನ ನೋಡ್ಕೊಳ್ಳಲ್ಲ ಅಂದರು. ಎಲ್ಲ ಫ್ಯಾಮಿಲಿಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ನೀವು 88ರಲ್ಲಿ ಮದುವೆ ಆಗಿರುವಂಥದ್ದು. ಅಷ್ಟೊತ್ತಿಗೆ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು, ಅಥವಾ ಆ ಬಗ್ಗೆ ಫ್ಯಾಮಿಲಿಯವ್ರಿಗೇನು ಗೊತ್ತಿರಲಿಲ್ವಾ? ಇಲ್ಲ, ಅದು ಮದುವೆ ಆಗಿದ್ದೇ ಸುಳ್ಳು. 83ರಲ್ಲಿ ಮದುವೆ ಆಗಲೂ ಇಲ್ಲ, ಅನನ್ಯ ಭಟ್ ಅನ್ನೋ ಹುಡುಗಿನೂ ಇಲ್ಲ, ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದು.
ಈಗ ಮತ್ತೊಂದು ವಿಷಯ, ಅವರು ನಕ್ಸಲರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋಂಥದ್ದು ಯಾರೋ ಹೇಳಿದ್ರು ಅಂತದ್ದು. ಅಂದರೆ ಆ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂಥದ್ದಾಗಲಿ, ಯಾರ ಜೊತೆ ಇದ್ದರು, ಎಲ್ಲಿದ್ದರು, ಆ ಪ್ರಯತ್ನಗಳೇನಾದರೂ ಆಯಿತಾ ನಿಮ್ಮಿಂದಾಗಲಿ ಅಥವಾ ಅವ್ರ ಫ್ಯಾಮಿಲಿಯಿಂದಾಗಲಿ? ಇಲ್ಲ, ನಮಗೆ ಫೋನ್ ನಂಬರು ಇಲ್ಲ, ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ಬಿಟ್ಟು ಫ್ಯಾಮ್ಲಿಯಿಂದ ದೂರ ಮಾಡಿಬಿಟ್ಟಿದ್ದಾರೆ. ಅವರು ಕೊಟ್ಟಂಥ ದೂರಿನಲ್ಲಿ ನಾನು ಕೋಲ್ಕತ್ತಾದ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಅಂದರೆ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ CBIಗೆ ಕೆಲಸಕ್ಕೆ ಸೇರಿದರು, ಎಷ್ಟು ವರ್ಷ ಕೆಲಸ ಮಾಡಿದರು? ಇದು ಸರ್ ಸತ್ಯಕ್ಕೆ ದೂರವಾದ. SLC ಆದವರಿಗೆ ಸ್ಟ್ಯಾನೋ ಮಾಡಲಿಕ್ಕಾಗಲ್ಲ. ಅವಳು CID ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು. ಅನನ್ಯ ಭಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು, ನೀವು ಯಾವ ವಯಸ್ಸಲ್ಲಿ ನೋಡಿದ್ರಿ, ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ, ಅಥವಾ ನೀವೇನಾದರೂ ಹುಡ್ಕೋ ಪ್ರಯತ್ನಗಳಾಯ್ತಾ? ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ? ಮಗುವೂ ನೋಡಿಲ್ಲ. ಕಳೆದೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮಗು ಅಂತ ಗೊತ್ತಾಗೋದು. ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ ಸರ್ ಇವರಿಗೆ. ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟಾಕಿದ್ದಾರಂದು, ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು. ಅಂದರೆ ಆ ಮಗು ಅಂದರೆ ಅನನ್ಯ ಭಟ್ ಫೋಟೋನಾದರೂ ನೋಡಿದಿರಿ ನೀವು ಯಾವಾಗ? ಇವರಿಗೂ ಮಕ್ಕಳಾಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೆ. ಆದರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಮನೆಗೆ ಬೆಂಕಿ ಬಿತ್ತು, ದಾಖಲೆಗಳು ಸುಟ್ಟೋಗಿದ್ದಾವೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗಿದ್ದು? ಕೋಲ್ಕತ್ತಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನೆ ಸುಟ್ಟೋಗಿದೆ ಅಂತ ಏನು ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಇವರಿಗೂ ಅದರ ಮಾಹಿತಿ ಗೊತ್ತೇ ಇಲ್ಲ ನಮಗೆ. 1988ರಲ್ಲಿ ನೀವು ಅವ್ರನ್ನ ಮೊದಲು ನೋಡುವಂಥದ್ದು. ಸೊ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ದರು, ಅವರ ಎಜುಕೇಷನ್ ಏನು, ಅಥವಾ ಫ್ಯಾಮಿಲಿ ಜೊತೆ ಹೇಗೆ ಗುರುತಿಸ್ಕೊಂಡಿದ್ರು ಅವರು? ಫ್ಯಾಮಿಲಿ ಜೊತೆಗೆ ಅವರು ಯಾವತ್ತೂ ಗುರ್ಸ್ಕೊಂಡೇ ಇಲ್ಲ. ಒಂದೇ ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ 18 ವರ್ಷ ಆಗಿರಬೇಕು. 2003ರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಅಂದರೆ ನೀವು 88ರಲ್ಲಿ ಮದುವೆ ಆಗ್ತೀರಿ, 88ರಲ್ಲಿ ಅಂದರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ 2003ರಲ್ಲಿ MBBS ಸೇರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಅಂದರೆ ನಿಮ್ಮ ಮನೆಯವರ ಮನೆಯಲ್ಲೇ ಇದ್ದರು, ಅಂದರೆ ಅವ್ರ ಊರಲ್ಲೇ ಇದ್ದರು. ಅಂದರೆ ಅವಾಗೇನು ಮದುವೆ ಆಗಲಿ ಮಕ್ಕಳಾಗಲಿ ಆಗಿರಲಿಲ್ಲ. ನಾವು ನನ್ನ ಮನೆಗೆ ನಾನು ಇವಳನ್ನು ಅಕ್ಕನ ಕರ್ಕೊಂಬಂದ್ರ ಮೇಲೆ ಅವ್ರ ಪರಿಕದಲ್ಲಿ ಅವಳು ಆಡಿದ್ದೇ ಆಟ. ಯಾರೂ ಕಂಟ್ರೋಲ್ ಮಾಡಲ್ಲ. ಅವ್ರ ತಂದೆ ಎಲ್ಲ ಪೂಜೆಗೆ ಹೋಗ್ತಾರೆ, ಇವಳು ಬೇಕಾಬಿಟ್ಟು ಉಡುಪಿ ಮಣಿಪಾಲ ತಿರುಗ್ತಾ ಇರೋದು ಅಂತ ವರ್ತಮಾನ ಬಂದಿತ್ತು. ಅಂದರೆ 2003ರಲ್ಲಿ MBBS ಅನ್ನು ಓದಬೇಕು ಅಂದರೆ ಕನಿಷ್ಠ 18-19 ವರ್ಷ ಆಗಿರಬೇಕು. ಇದು ಹೆಂಗೆ ಸಾಧ್ಯ ಆಯಿತು ಅಂತ? ಇದು ಸತ್ಯಕ್ಕೆ ದೂರವಾದ ವಿಷಯ, ಸಾಧ್ಯನೇ ಇಲ್ಲ ಅದು. ಅನನ್ಯ ಭಟ್ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿಲ್ಲ, ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ಟು ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ, ಮಾತಾಡಲೇ ಇಲ್ವಾ? ಫ್ಯಾಮಿಲಿಯಲ್ಲಿ ಯಾರೂ ಕೇಳೋಕ್ಕೆ ಹೋಗಿಲ್ಲ ಸರ್. ಅಂದರೆ ಇಡೀ ಫ್ಯಾಮಿಲಿಯಿಂದ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು. ಕಡಿತಂದ್ರೆ ಒಂದು ಟೈಮಲ್ಲಿ ನಕ್ಸಲರ ಜೊತೆ ತೀರೋಗಿದ್ದರನ್ನು ಕೂಡ ಪ್ರಮೇಯ ಬಂದಿತ್ತು. ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ವಲ್ಲ. ಈಗ ಇತ್ತೀಚೆಗೆ 1 ವರ್ಷದಿಂದ TV ನಲ್ಲಿ ಬಂದವಾಗ ಯೂಟ್ಯೂಬಲ್ಲಿ ಒಂದು ಸರಿ ನೋಡಿದ್ದು. ನಮ್ಮ ಮಿಸ್ಸಸ್ಸಿಗೆ, ನೋಡು ನಿನ್ನ ತಂಗಿ ಹಿಂಗೆ ಬರ್ತಾ ಇದ್ದಾಳೆ, ಫೋಟೋ ಸುಳ್ಳು ಸತ್ತೋಗಿ ಆಯ್ತು ಅಂದರು ನಮ್ಮ. ಈಗ ಧರ್ಮಸ್ಥಳದ ಯಾರೋ ಒಂದು ಗ್ಯಾಂಗ್ ಜೊತೆಗೆ ಸೇರಿಕೊಂಡು ದೇವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾಯಿದ್ದಾಳೆ. ಅವಳಿಗೆ ಅಣ್ಣಮ್ಮನೇ ನೋಡ್ಕೊಳ್ಳೋದು, ನಮ್ಮ ಅಣ್ಣಪ್ಪ ದೇವರನ್ನೇ ನೋಡಿಕೊಂಡು ಅವಳಿಗೆ ಶಿಕ್ಷೆ ಕೊಡ್ತಾರೆ. 100ಕ್ಕೆ 100 ಸತ್ಯ ಇದು. ಕೋಲ್ಕತ್ತಾದಲ್ಲಿ CBIದಲ್ಲಿ ಸ್ಟೆನೋ ಆಗಿದ್ದೆ ಅಂಥೇಳಿ ಅವರು ಕಂಪ್ಲೇಂಟಲ್ಲಿ ಬರೀತಾ ಹೋಗ್ತಾರೆ. ಆದರೆ ಅವ್ರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಕೋಲ್ಕತ್ತಾಗೆ ಯಾವ ವರ್ಷ ಹೋದರು, ಎಷ್ಟು ದಿನ ಕೆಲಸ ಮಾಡಿದರು? ಬರೀ SLC ಓದೋರಿಗೆ ಸ್ಟೆನೋ ಸಿಗೋದೇ ಇಲ್ಲ ಸರ್. ಇದು ಕಲ್ಕತ್ತಾದಲ್ಲಿ ನೆಲೆಸಿರೋದಕ್ಕೂ ಸತ್ಯಕ್ಕೆ ದೂರವಾಗಿದ್ದ ವಿಷಯ ಇದು. ಕೊನೆಯದಾಗಿ ಅಂದರೆ ಈಗ ಯೂಟ್ಯೂಬಲ್ಲಿ ನೋಡಿದ್ದಾಗಲಿ ಅಥವಾ ಈ ಪ್ರಕರಣದನ್ನು ಬಿಟ್ಟರೆ ಅದಕ್ಕಿಂತ ಮೊದಲು ಕೊನೆಯದಾಗಿ ನೋಡಿದ್ದು ಯಾವಾಗ ನೀವು? 2001 ಮತ್ತು 2ರಲ್ಲಿ. ಸೊ ಅದಾದ ನಂತರ ನಿಮ್ಮ ಸಂಪರ್ಕಕ್ಕೆ ನೀವು ಪ್ರಯತ್ನ ಮಾಡಿಲ್ಲ, ಅವ್ರನ್ನ ಭೇಟಿ ಮಾಡಬೇಕು ಅನ್ನೋಂಥದ್ದಾಗಲಿ, ಅಥವಾ ಅವರು ಪ್ರಯತ್ನ ಮಾಡಿಲ್ಲ? ಅಂದರೆ ನಿಮ್ಮ ಪತ್ನಿಯವರ ಕುಟುಂಬ ಏನಿದೆ, ಅಂದರೆ ಅವರ ತವರು ಮನೆ, ಅವರ ಜೊತೆಗೇನಾದರೂ ಸಂಪರ್ಕ ಇತ್ತಾ ಸುಜಾತ ಭಟ್ದು? ಅವರು ಯಾರು ಕೂಡ ಮನೆಗೆ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮನೆಯಲ್ಲೇ ಯಾರು ಬಂದ್ರೂ ಕೈಕಾಲು ಮುರಿದಾಗ್ತೇನೆ, ಆದರೆ ಬೇಡಕ್ಕೆ ಬರ್ತಾಯಿದ್ಲು, ಊಟಕ್ಕಿಲ್ಲ ಅಂಥೇಳಿ 100 ಕೊಡಿ 200 ಕೊಡಿ ಅಂತ ಅವ್ರ ತಂದೆಗೆ ಮತ್ತು ಇನ್ನೊಬ್ಬ ತಮ್ಮನ ಹತ್ರ ಬರ್ತಾಯಿದ್ರು. ಅಂದರೆ ಬಂದರು ಅವಾಗೇನೋ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾ ಇದ್ರು? ಅವರು ತಂದೆನೇ ಸಹಾಯ ಮಾಡಿ ಕೊಟ್ಟಿದ್ದಾರೆ. ಅಳ್ತಾರಲ್ಲ ತಂದೆ, ಹೆತ್ತು ಕರಳನ್ನು ಬಿಟ್ಟು ಕೊಡ್ತಾಯಿದ್ರು. ಬೆಂಗಳೂರಿನಲ್ಲಿ ಒಂದು 2-3 ಹೋಟ್ಲಿಗೆ ಹೋಗಿ ದುಡ್ಡು ಬೇಡ್ತಾಯಿದ್ಲು. ಇನ್ನು ಬರಬೇಡ ಅಂಥೇಳಿ ದುಡ್ಡು ಕೊಟ್ಟು ಕಳಿಸಿದ್ದು ವಿಷಯ ಗೊತ್ತಿತ್ತು.
ಆದರೆ ಅವ್ರ ಕಂಪ್ಲೇಂಟ್ ಆಗಲಿ ಅಥವಾ ಅವ್ರು ಬಂದು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕೋದು ನೋಡ್ರಿ ಎಂಥರಿಗೂ ಕೂಡ ಕರುಳು ಚುರುಕನ್ನತ್ತೆ. ಅಟ್ಲೀಸ್ಟ್ ಈಗಲಾದರೂ ಕಂಪ್ಲೇಂಟನ್ನು ಕೊಟ್ಟು ನನ್ನ ಮಗಳು ಮಿಸ್ ಆಗಿದ್ದಾರೆ ಹುಡುಕಿ ಕೊಡಿ ಅಂತ ಆದ ನಂತರವಾದರೂ ನೀವು ಅವ್ರನ್ನ ಸಂಪರ್ಕ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಜೊಟ್ಟಿಗೆ ನಾವು ಇದ್ದೀವಿ ಅನ್ನುವಂಥ ಏನೋ ಧೈರ್ಯ ಕೊಡೋ ಪ್ರಯತ್ನಗಳಾಯ್ತಾ ನಿಮ್ಮ ಕಡೆಯಿಂದ? ಈವರೆಗೂ ನಮ್ಗೆ ಆ ವಿಷಯನೂ ಗೊತ್ತಿಲ್ಲ. ಟಿ ವಿಯಲ್ಲಿ ಸುಜಾತ ಭಟ್ ಬಂದಿದ್ರ ಮೇಲೆ ಆ ವಿಷಯ ಗೊತ್ತಾಗಿದೆ. ಇವಳು ಸೇರ್ಕೊಂಡಿದ್ದಾಳೆ ಧರ್ಮಸ್ಥಳದ ಹೆಸರು ತೆಗಿಲಿಕ್ಕೆ ಅಂತ ನನ್ನ ಅಭಿಪ್ರಾಯ. ಅಟ್ಲೀಸ್ಟು ನೀವಾಗಲಿ ನಿಮ್ಮ ಪತ್ನಿ ಆಗಲಿ ಸುಜಾತ ಅವ್ರನ್ನೇ ಯಾವುದ್ರಲ್ಲೂ ಮಾತಾಡ್ಸೋ ಪ್ರಯತ್ನಗಳಾಯ್ತಾ? ಫೋನ್ ನಂಬರ್ ಇಲ್ವಾ ಅಥವಾ ಹೇಗೆ ಅಂತ? ಇಲ್ಲ, ನಮ್ಮ ಮುಗ್ದೆ ಅವಳಿಗೆ ಏನೂ ಗೊತ್ತಿಲ್ಲ. ಒಂದು ಸರಿ ಈ ಥರ ನನಗೂ ನಮ್ಮ ಮನೆಯೊಳಗೂ ತಂದಾಕ್ಬಿಟ್ಲು. ಇವಳೆ ಸುಜಾತ ಅನ್ನೋಳು ಗಂಡ ಹೆಂಡ್ತಿ ತಂದಾಕಿದ್ರ ಮೇಲೆ ನಮ್ಮ ಮಿಸ್ಸಸ್ಸೇ ಬ್ಯಾಗ್ ತೆಗೆದು ಹೊರಗಡೆ ನಮ್ಮ ಮನೆಗೆ ನೀನು ಬರಬೇಡ ಅಂತ ಹೇಳಿ ಕಳಿಸು. 13ರಿಂದ 15 ವರ್ಷ ಅವ್ರನ್ನ ನೋಡಿದಿರಿ? ಕಲ್ಕತ್ತಕ್ಕೆ ಹೋಗಿದ್ದು ಗೊತ್ತಿಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಪದ್ಮನಗರ ಮನೆ ಮಾಡಿದ್ದಂತ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು ಅದು ಕೂಡ ಗೊತ್ತಿಲ್ಲ. ಬಂದಿದ್ರೆ ಅಂತ ನಮ್ಮ ಭಾವನ ಮೇಲೆ ಆಸೆ ಇದ್ದಿದ್ರೆ ಒಂದು 5 ಕಿಲೋಮೀಟ್ರ್ ಪದ್ಮನಗರಕ್ಕೂ ಜೆ ಪಿ ನಗರ 8 ಪೇಸಿಗೂ. ಪ್ರಮುಖವಾಗಿ ಗುರುತರವಾದಂಥ ವಿಚಾರವನ್ನು ನೀವು ಇಲ್ಲಿಗೆ ಬಂದು ಹೇಳಿಕೆಯನ್ನು ಕೊಡ್ತೀರಿ. ಅದೇ ಪ್ರಯತ್ನವನ್ನು ಸುಜಾತ ಭಟ್ ಅವ್ರನ್ನೂ ಕೂಡ ಭೇಟಿ ಮಾಡಿ ಅವರು ಮಾಡ್ತಿರೋದು ಸರಿನಾ ಇಲ್ವಾ, ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ, ಇದನ್ನು ಕೇಳೋ ಪ್ರಯತ್ನಗಳು ಮಾಡ್ಬೋದಿತ್ತಲ್ಲ ಅಂತ. ತಮ್ಮಂದ್ರೆ ಯಾರೇ ಕಾರಣಕ್ಕೂ ಏನೋ ಅವ್ರ ವಿಷಯನೇ ಮಾತಾಡೋಕೆ ಬರಬೇಡಿ, ಮನೆಗೆ ಸೇರಿಸ್ಬೇಡಿ ಅಂತ ಹೇಳಿದ್ದಾರೆ. 2002ನಲ್ಲೇ ಹೇಳಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಭಾವ ಮನೆಗೆ ಸೇರಿಸ್ಬೇಡಿ, ಅವಳದ್ದು ಹ್ಯಾಬಿಟ್ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ತವರು ಮನೆಯಿಂದ ದೂರ ಆಗಿದ್ದಾರೆ. ಓಕೆ. ಸೊ ಈಗ ಇದು ನೋಡ್ತಾ ಹೋದರೆ ಇಷ್ಟೆಲ್ಲ ಧರ್ಮಸ್ಥಳ ಅನ್ನುವಂಥ ಒಂದು ಕ್ಷೇತ್ರದ ಮೇಲೆ ನೂರಾರು ವರ್ಷಗಳ ಇತಿಹಾಸ ಇದೆ. ಇಂತಹ ಕ್ಷೇತ್ರದಲ್ಲಿ ಅಲ್ಲಿ ಯಾರ್ದೋ ಮೇಲೆ ಗಂಭೀರವಾದಂಥ ಆರೋಪ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ಏನು ಉದ್ದೇಶ ಇದೆ ಅವರಿಗೆ? ಧರ್ಮಸ್ಥಳದ ಹೆಸರು ತೆಗಿಲಿಕ್ಕೋಸ್ಕರ ಸೇರಿಸ್ತಾರೆ. ಎಲ್ಲ ಒಟ್ಟು ಸೇರಿ ಅವರಿಗೆ ಸಪೋರ್ಟ್ ಕೊಡಬೇಕು ನಮ್ಮ ಹೆಗಡೇರಿಗೆ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಸ್ಟೇಟಿಂದ ಬಂದು ಧರ್ಮಸ್ಥಳನ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಇವತ್ತೆಲ್ಲ ನಾಳೆಗೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ಈಗ ಸ್ವಲ್ಪ ಜಾಗೃತಿಯಾಗಿದ್ದಾರೆ ಸರ್. 1988ರಲ್ಲಿ ನಿಮ್ಮ ಮದುವೆ ಆಗುತ್ತೆ. ಮದುವೆ ಆದಾಗ ಎಕ್ಸಾಕ್ಟ್ ವಯಸ್ಸೆಷ್ಟು ಸುಜಾತ ಭಟ್ ಅವರಿಗೆ? ಅದಾದ ನಂತರದ ದಿನಗಳಲ್ಲಿ ಅವ್ರನ್ನ ನೀವು ನೋಡಿದ್ದೆ ಹೇಗೆ? 21 ವರ್ಷ ಸರ್. ನನ್ನ ಮದುವೆ 88ರಲ್ಲಿ, 21 ವರ್ಷ ಮದುವೆ ಅವಳದ್ದು ಏಜು. 2003ರಲ್ಲಿ ಮಗಳು MBBS ಓದ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಅವರೇನು ಕಂಪ್ಲೇಂಟಲ್ಲಿ ಓದ್ತಾ ಇದ್ಲು ಅಂತ ಹೇಳ್ತಾರಲ್ಲ. MBBS ಓದ್ಬೇಕಂದ್ರೆ ಕನಿಷ್ಠ ಒಂದು 18-19 ವರ್ಷನಾದರೂ ವಯಸ್ಸಾಗಬೇಕು. ಮದುವೆ ಆಗಿದ್ದೆಲ್ಲಿ, ಯಾವಾಗ, ಅವರ ಫ್ಯಾಮಿಲಿ ಬಗ್ಗೆ ಹೇಳಿ. ಯಾವುದೇ 2003ರಲ್ಲಿ ಅವಳಿಗೆ ಮದುವೆ ಆಗಿದೆ ಅಂದ್ರೂ 18 ವರ್ಷ MBBSಗೆ ಸೀಟ್ ಸಿಗಲ್ಲ, ಅದು 100ಕ್ಕೆ 100 ಸತ್ಯ. ಮತ್ತು ಅವಳು ಇದೇ ನನ್ನ ಮದುವೆ ಆಗೋ ಟೈಮಲ್ಲಿ ಹೊಟ್ಟೆ ಬಂದಿತ್ತು, ಕೇಳಿದ್ರೆ ಗ್ಯಾಸ್ಟ್ರಿಕ್ ಅಂದ್ಲು. ಆಮೇಲೆ ಅದು ಸೀತಾ ನದಿ ಹತ್ರ ಹೋಗಿ ಅಬಾಷನ್ ಮಾಡಿ ನದಿಗೆ ಬಿಸಾಕ್ಬಿಟ್ಟು ಅವರು ರಿಲೇಷನ್ ಆಸ್ಪತ್ರೆ ಇದೆ ಬೈಲೂರಲ್ಲಿ, ಅಲ್ಲಿ 3 ದಿನ ಟ್ರೀಟ್ಮೆಂಟ್ ತಗೊಂಡು ಪುನಃ ಪರಿಕಾರ ಮನೆಗೆ ಬಂದರು. ಆಮೇಲಿಂದ ಪುನಃ ಅದೇ ಅಭ್ಯಾಸ ಶುರು ಮಾಡಿ ಸಿಟಿ ಬಸ್ ಸ್ಟ್ಯಾಂಡ್ ಅಂತಿದೆ, ಅಲ್ಲಿ ಎಲ್ಲ ರಿಕ್ಷಾದವರಿಗೆಲ್ಲ ರಾತ್ರಿ ಸಂಬಂಧ ಮಾಡ್ಕೊತಾ ಇದ್ಲು. ಆ ಒಂದು ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅವರೆಲ್ಲ ಸೇರಿ ರಿಮಾಂಡ್ ಹೋಮಿಗೆ ಹಾಕಿದ್ರು ನಿಟ್ಟೂರು. ಅಲ್ಲಿದ್ದ ಸೀರೆ ಗಂಟು ಹಾಕಿ ರಾತ್ರಿ ಓಡೋದ್ಲು. ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಆಮೇಲೆ 2 ವರ್ಷ ಬಿಟ್ಟು ಬಂದ್ರ ಮೇಲೆ ಬೆಂಗಳೂರಿಗೆ ಬಂದು ಈ ಥರ ನನಗೆ ಊಟಕ್ಕಿಲ್ಲ. ಅಷ್ಟರೊಳಗಡೆ ಬೆಂಗಳೂರಿನಲ್ಲಿ ಅವ್ರ ತಂದೆ ಬಂದು ಮಠದಲ್ಲಿ ಪೂಜೆ ಮಾಡ್ತಾಯಿದ್ರು. ಆವಾಗ ಅಪ್ಪ ಊಟ ಮಾಡೋಕ್ಕೆ ದುಡ್ಡು ಕೊಡಿ, ಏನಿಲ್ಲ, ಕೊನೆಗೆ ಹತ್ಕೊಂಡದ್ದು ದುಡ್ಡು ಕೊಟ್ಟು ಕಳಿಸ್ತಾಯಿದ್ರು. ಅದರಿಂದ ಮೊದಲಿಂದನೂ ಅದೇ ಕೆಟ್ಟ ಅಭ್ಯಾಸನೇ. ಆಮೇಲೆ ಒಂದು ಸರಿ ಕೆಲಸ ಬೇಕಂತ ಬೆಂಗಳೂರಿಗೆ ಬಂದಳು. ನಾನು ಹೇಳಿದೆ, ಕೆಲಸ ಕೊಡಿಲ್ಲ, ನನ್ನ ಮರ್ಯಾದೆ ಉಳಿಸ್ಬೇಕು. ನೋಡಿದ್ರೆ 3 ದಿನಕ್ಕೆ ಜಯನಗರದಲ್ಲಿ ಒಂದು ಶೇಖರ್ ನರ್ಸಿಂಗ್ ಹೋಮಿಗೆ ಕೆಲಸಕ್ಕೆ ಸೇರಿಸಿದೆ. ಅಲ್ಲಿ 3 ದಿನಕ್ಕೆ ಸಂಘ ಕಟ್ಟಿಕೊಂಡು ನರ್ಸ್ಗಳನ್ನೆಲ್ಲ ಎತ್ತು ಕಟ್ಟಿ ಯಜಮಾನರು ಓಡಿಸಿದ್ರು. ಆವಾಗಲೂ ನಾನು ಹೇಳಿದ್ದೇನೆ, ನನ್ನ ಹೆಂಡತಿಯ ತಂಗಿ ಅಲ್ಲ ಅಂತ ಹೇಳಿದ್ದೆ. ಕೊನೆಗೆ ಅದೊಂದು ಬಚಾವಾದೆ. ಆಮೇಲೆ ಪುನಃ ಅಲ್ಲಿ ಬಿಟ್ಟರ ಮೇಲೆ ಮಲ್ಲೇಶ್ವರದಲ್ಲಿ ಕಿರಣ್ ಸ್ಟೋರ್ ಅಂತ ಇದೆ, ಸ್ಟೀಲ್ ಪಾತ್ರೆ ಅಂಗಡಿ ದೊಡ್ಡದು, ಅಲ್ಲಿಗೆ ಸೇರಿಸಿದೆ. ಅಲ್ಲಿ ಕೂಡ 3 ದಿನಕ್ಕೆ ಓಡೋದ್ಲು. ಅದು ಹೋಗಿದ್ದು ಗೊತ್ತಿಲ್ಲ, ಆಮೇಲಿಂದ ಎಲ್ಲಿ ಹೋದರೂ ಗೊತ್ತಿಲ್ಲ. ಆಮೇಲೆ 2003ರಲ್ಲಿ ಬಂದುಬಿಟ್ಟು ನಾನು ರಿಪ್ಪನ್ಪೇಟೆಯಲ್ಲಿ ಜೋರಾಗಿ ಮದುವೆ ಆಗಿದ್ದೇನೆ, ಹಲಸಿನ ಹಣ್ಣು ಬೇಕಾ ಅದು ಬೇಕಾ ಅಂತ ಕೇಳೋದು. ಏನು ಬೇಡ ಅಂದೆ. ಆಮೇಲೆ ಪುನಃ ಬೆಂಗಳೂರಿಗೆ ಬಂದು ಒಬ್ಬರು ಜಡ್ಜ್ ಮನೆ ಕೆಲಸ ಮಾಡಿ ಸುಳ್ಳ ಸೊತ್ತೇ ಗೊತ್ತಿಲ್ಲ, ಒಂದು ಚೆಕ್ ತಗೊಂಬಂದು ಕೊಟ್ಲು. ಬಾಬಾ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ. ನಾನು ಆ ಚೆಕ್ಕಿನ ವಿಷಯ ನನಗೇನು ಬೇಡ, ನೀನು ನನ್ನ ಮನೆಗೆ ಬರಬೇಡ, ಇನ್ನು ನಾವೇನೋ ಜೀವನ ಮಾಡ್ಕೊತಾ ಇದ್ದೇವೆ ಗಂಜಿ ನೀರು ಕೊಟ್ಕೊಂಡು. ನಮ್ಮ ಮಿಸ್ಸಸ್ ಬ್ಯಾಗ್ ತೆಗೆದು ಹೊರಗೆ ಬಿಸಾಕಿದ್ರು. ಆವತ್ತಿಂದ 2003ರಿಂದ ನನ್ನ ಪರಿಚಯನೇ ಎಲ್ಲೂ ಇದ್ಲೊಂದು ಗೊತ್ತೇ ಇಲ್ಲ.
ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಅವ್ರು ಮದುವೆ ಆಗಿದ್ದೀನಿ ಅಂತ ಬಂದು ಹೇಳ್ತಾರೆ. ಅಟ್ಲೀಸ್ಟ್ ಆವಾಗ ಅವ್ರು ಎಲ್ಲಿದ್ದಾರೆ, ಯಾರನ್ನ ಮದುವೆ ಆಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ನೀವಾಗಲಿ ಅಥವಾ ನಿಮ್ಮ ಪತ್ನಿಯವರಾಗಲಿ, ಅಂದರೆ ತನ್ನ ಸಹೋದರಿ ಮದುವೆ ಆಗಿದ್ದಾಳೆ ಅನ್ನುವಂಥದ್ದು ಗೊತ್ತಾದಾಗ ಹೋಗಿ ನೋಡೋ ಪ್ರಯತ್ನಗಳಾಗಲಿಲ್ವಾ? ಕೊಂಕಣಿಸ್ ಅಂತ ಹೇಳಿದ್ರು, ಮಕ್ಕಳಿದ್ದರಂತೂ ಹೇಳಲಿಲ್ಲ, ಏನೂ ಇಲ್ಲ. ಆಸ್ತಿ ಇದೆ, ಆಸ್ತಿ ಮಾರ್ತೇನಂದ್ರು. ಅವ್ರ ತಮ್ಮಂದ್ರೆ ಆಸ್ತಿ ಮಾರ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ಎಲ್ಲಿ ಹೋದ್ಲು, ಏನಾಯಿತು, ಏನೂ ವಿಷಯ ಗೊತ್ತಿಲ್ಲ ಸರ್. ಒಂದು ಜಡ್ಜ್ ಮನೆಗೆ ಕೆಲಸದಲ್ಲಿ ಇದ್ದರು ಅಥವಾ ಅಲ್ಲಿಂದ ಚೆಕ್ ತೆಗೆದುಕೊಂಡು ಬಂದರು ಅಥವಾ ಸೈನ್ದು ಚೆಕ್ಕನ್ನು ಅಂತ, ಯಾವ ಜಡ್ಜು ಯಾವ ಇಯರ್ಲಾಗಿದ್ದಿದ್ದು? ಸೊ ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸಗಳಾಗಿ ಹೇಳಿದ್ರು. ನಾವು 2000 ಇಸ್ವಿಯಲ್ಲಿ ಚೆಕ್ ತಗೊಂಬಂದು ಕೋರ್ಟಿಗೆ, ನಂದು ಕೋರ್ಟ್ ಹತ್ರ ಅಂಗಡಿ STD ಬೂತ್. ಆವಾಗ ಬಂದಳು, ನೀವು ಯಾವುದೇ ಕಾರಣಕ್ಕೆ ನನ್ನ ಅಂಗಡಿ ಹತ್ರ ಬರಬೇಡ ಅಂತಂದೆ. ಆಮೇಲೆ 2022ರಲ್ಲಿ ಒಂದು ಸರಿ ಬಂದು ಲಾಯರ್ದು ಎಲೆಕ್ಷನ್ ಪ್ರಚಾರಕ್ಕೆ ಬಂದಳು ಬ್ಯಾಗ್ ಹಿಡ್ಕೊಂಡು. ಈ ಅಂಗಡಿ ನನ್ನ ಬಾ ಒಂದಂದ್ಲು, ನನ್ನ ಅಂಗಡಿ ವಿಷಯ ಹೇಳಬೇಡ. ಕೊನೆಗೆ ಯಾರು ವಕೀಲರನ್ನ ಕೇಳಿದೆ, ಏನಕ್ಕೆ ಬಂದಿದ್ದಾಳೆ ಇಲ್ಲಿಗೆ ಕೇಳಿದೆ. ಆವಾಗ ನಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ಲು ನಾನು ಅವರಿಗೆ ತೋರ್ಜಿ ಕೊಟ್ಟೆ, ಹುಷಾರಾಗಿರಿ, ಫ್ಯಾಮಿಲಿ ಹೊಡಿತಾಳೆ ಅಂತ ಹೇಳಿ ಕಳಿಸಿದೆ. ಅಷ್ಟರ ಮೇಲೆ 2003ರಿಂದ ನನಗೆ ಪರಿಚಯನೇ ಇಲ್ಲ ಸರ್. ಈಗ 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾರಲ್ಲ, ಸೊ ನೀವು ನೋಡಿದಂಗೆ 2000, 2001, 2002ರಲ್ಲಿ ಬೆಂಗಳೂರಲ್ಲೇ ನೋಡಿದಿರಿ ಅವ್ರನ್ನ ನೀವು? ಅಷ್ಟೇ, ಬೆಂಗಳೂರು ಬಿಟ್ಟರೆ ಮತ್ತೆ ಎಲ್ಲೂ ನೋಡೇ ಇಲ್ಲ. ಆದರೆ ಕೋಲ್ಕತ್ತಾಗೆ ಯಾವಾಗ ಹೋದ್ರು? ಯಾಕೆಂದರೆ 2003ರಲ್ಲಿ ಅವ್ರು ಕಂಪ್ಲೇಂಟಲ್ಲಿ ಬರಬೇಕಾದ್ರೆ ನಾನು ಅಲ್ಲಿ ಸ್ಟೆನೋ ಆಗಿದ್ದೆ ಅನ್ನುವಂಥದ್ದು. ಅಂದರೆ ಕೋಲ್ಕತ್ತಾಗೆ ಹೋಗಿದ್ದೇ ಸುಳ್ಳು ಅಂತನಾ ನಿಮ್ಮ ವಾದ? ನಿಜವಾದ ಸುಳ್ಳದು. ಓಕೆ. ಅಲ್ಲಿ ಸ್ಟೆನೋ ಅಂದ್ರೆ ಬೆಲೆ, ಅಲ್ಲಿ ಭಾಷೆ ಬೇರೆ ಅಲ್ಲ ಸರ. ಅಲ್ಲಿ ಹಿಂದಿ ಕಲಿಬೇಕು, ಇವಳು ಕಲ್ತಿರೋದು ಬರೀ 10ನೇ ಕ್ಲಾಸು. ಸ್ಟೆನೋ ಆಗಬೇಕಾದ್ರೆ ಹಿಂದಿ, ಅಲ್ಲಿ ಬಂದರೆ ನಮ್ಮದು ಇಂಗ್ಲೀಷು ಟೈಪ್ ಮಾಡ್ಬೋದು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಕಲ್ಕತ್ತಕ್ಕೆ ಹೋಗಲೇ ಇಲ್ಲ ಅವಳು. ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಟೈಮಲ್ಲಿ ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ನಿಮಗಾಗಲಿ ಅಥವಾ ಸುಜಾತಾ ಭಟ್ ಅವರ ತವರು ಮನೆ ಅವ್ರಿಗೂ ಹೇಳಿಲ್ವ? ಯಾಕೆಂದರೆ ಅವ್ರು ಕಂಪ್ಲೇಂಟಲ್ಲಿ ಬರೀತಾರೆ, ಇಡೀ ಒಂದು ರಾತ್ರಿ ನನ್ನೆಲ್ಲ ಕೂಡ ಹಾಕಿದ್ರು, ನನಗೆ ಹಿಂಸೆ ಕೊಟ್ಟರು, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದನ್ನು. ಸೊ ಈ ವಿಷಯ ನಿಮಗಾಗಲಿ ಅಥವಾ ಸುಜಾತಾ ಭಟ್ ಅವರ ತವರು ಮನೆಯವರಿಗೆ ಅವರು ತಿಳಿಸೋ ಪ್ರಯತ್ನನೇ ಮಾಡಲಿಲ್ವಾ? ಈವರೆಗೂ ನಮ್ಗೆ ಅದ್ರ ವಿಷಯನೇ ಗೊತ್ತಿಲ್ಲ. TV ಯಲ್ಲಿ ಬಂದ್ರ ಮೇಲೆ ಗೊತ್ತಾಗಿ ಸರ್ ಅದು. ಆಯಿತು, 2003 ನಂತರ ಅವರು ಮತ್ತೆ ಎಲ್ಲೂ ದೂರು ಕೊಡಲ್ಲ, ಏನೂ ಆಗಲ್ಲ. ಈಗ ಅವ್ರು ಪ್ರತ್ಯಕ್ಷ ಆಗಿರುವಂಥದ್ದು. ಅಟ್ಲೀಸ್ಟ್ ಈ ಘಟನೆ ಈಗೇನು ಅನಾಮಿಕ ಬಂದ ನಂತರ ದೂರು ಕೊಡ್ತಿದಾರಲ್ಲ, ಈ ಮಧ್ಯೆ ಅವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು, ಅದನ್ನಾದ್ರೂ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ದೀರಾ? ಕಾಂಟ್ಯಾಕ್ಟ್ ನಂಬರೇ ಇಲ್ವಲ್ಲ ಸರ್. ಅದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಏನೋ ಇದು ಮಾಡ್ಬೋದು. ಯಾಕೆ ಈ ಧರ್ಮಸ್ಥಳದ ದೇವರ ಹೆಸರನ್ನು ಹಾಳು ಮಾಡೋಕ್ಕೆ ಹೋಗ್ತೀಯ, ನಿನಗೆ ಅಣ್ಣಪ್ಪ ಶಿಕ್ಷೆ ಕೊಡ್ತೇನಂತ ಹೇಳ್ಬೋದು. ಎಲ್ಲಿದ್ದಾಳೆ ಅಂತ, ಎಲ್ಲಿ ವಾಸವಾಗಿದ್ದಾಳೆ ಅಂತ ವಿಷಯನೂ ಗೊತ್ತಿಲ್ಲ. ಈಗ ನೀವು ಬಂದು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರಿ ಅಂತಂದರೆ ಇದರ ಹಿಂದೆ ಬೇರೆ ಯಾರಾದರೂ ಹೇಳಿಸ್ತಾ ಇದ್ದಾರಾ ಅಥವಾ ನಿಮ್ಮ ಕಡೆಯಿಂದ ಅನ್ನುವಂಥ ಒಂದು ಅನುಮಾನ ಸಾಮಾನ್ಯವಾಗಿ ಹುಟ್ಟುತ್ತೆ. ಈವರೆಗೂ ನಮಗೆ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ. TV ಯಲ್ಲಿ ಬರ್ತಾ ಇರೋದನ್ನು ಅವಳು ಸುಜಾತಾ ಭಟ್ ಅವ್ರ ವಕೀಲರು ಮಂಜುನಾಥ್ ಅಂತ ಬಂದಿತ್ತು. ಆ ಉದ್ದೇಶಕ್ಕೋಸ್ಕರ ನಾನಾಗಿ ನನ್ನ ಸ್ವಯಂ ಪ್ರೇರಣೆಯಾಗಿ ನಮಗೆ ಪರಿಚಯ ಇರೋ ಮುಖಾಂತರ ಇಲ್ಲಿ ಬಂದು ನಾನು ಹೇಳಿಕೆ ಕೊಡ್ತಾ ಇದ್ದೇನೆ. ಇದು ಸತ್ಯಕ್ಕೂ ದೂರವಾಗಿದ್ದು, ಅವಳಿಗೆ ಮಕ್ಕಳೇ ಇಲ್ಲ. ಸರ್, ಈಗ ಒಂದು ವೇಳೆ ಅವ್ರು ಕೊಟ್ಟರಂಥ ದೂರ ಏನಿದೆ ಅದು ಸತ್ಯ ಅನ್ನುವಂಥದ್ದು ತನಿಖೆಯಲ್ಲಿ ಆಗುವ ತನಕ ಆ ನಂಬಿಕೆ ಇರ್ತದೆ. ಒಂದು ವೇಳೆ ತನಿಖೆ ಮುಕ್ತಾಯ ಆದ ನಂತರ ಒಂದು ವೇಳೆ ಸುಳ್ಳು ಅನ್ನುವಂಥದ್ದಾದರೆ ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು ಅನ್ನುವಂಥದ್ದು ನೀವು ಆಗ್ರಹಿಸ್ತೀರಿ? ಸರ್, ಅಲ್ಲಿ ಧರ್ಮಸ್ಥಳದ ಪೊಲೀಸ್ನವರು ಈ ಪೂರ್ತಿಯಾಗಿ ಅವಳನ್ನು ವಶಕ್ಕೆ ತಗೊಂಡು ಪೂರ್ತಿ ಎಲ್ಲ ಮೇಲಿಂದ ಕೆಳಗಡೆಯವರಿಗೆ ಏನೇನು ಮಾಡಿದ್ದಾಳೆ, ಎಲ್ಲಿದ್ದಾಳೆ, ಕಲ್ಕತ್ತಲ್ಲಿ ಇದ್ದುದು ಹೌದಾ ಅಥವಾ ಬೇರೆ ಏನಾದ್ರು ವ್ಯವಹಾರ ಮಾಡ್ಕೊಂಡಿದ್ದಾರಾ, ಯಾರು ಹಿಂದ್ಗಡೆ ಸಪೋರ್ಟ್ ಇದೆ ಅಂದ್ಬಿಟ್ಟು ಪೊಲೀಸ್ನವರು ಕೂಡಲೇ ಕಸ್ಟಡಿ ತೊಗೊಂಡ್ರು ತುಂಬ ಒಳ್ಳೇದು. ಎಲ್ಲ ಬಾಯಿ ಬಿಡ್ತಾರೆ. ಈ ಕೇಸ್ನ ಮುಂದುವರಿಸಬೇಕು ಅನ್ನೋದು ಅಟಕ್ ಬಿದ್ದಿದ್ದಾರೆ ಸುಜಾತಾ ಭಟ್ ಅವರು, ಅವ್ರಿಗೆ ಏನು ಹೇಳ್ತೀರಿ? ಈಗ TV ಮಾಧ್ಯಮದಲ್ಲೇ ಎಲ್ಲ ಬಂದಿದೆಯಲ್ಲ ಸರ್, 16 ಗುಂಡಿಯೂ ಸಿಕ್ಕಿಲ್ಲ, ಇವಳದು ದಾಖಲಾತಿ ಸುಳ್ಳು. ಇಷ್ಟೊಂದು ನಡೀತಾ ಇದ್ರೂ ಅವಳಿಗೆ ಹಿಂದಿದ್ದು ಸಪೋರ್ಟ್ ಕೊಡೋದ್ರಿಂದ ಅವಳು ಏನು ಮಾಡ್ತಾಳೆ, ದೇವರೇ ಶಿಕ್ಷೆ ಕೊಡಬೇಕು ಅವಳಿಗೆ. ಯಾರು ಸಪೋರ್ಟ್ ಇದ್ದಾರೆ ಅವ್ರಿಗೆ? ಯಾರು ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಸಪೋರ್ಟು ನನಗೆ ಅದ್ರದ್ದು ಅಷ್ಟೊಂದು ವಿಷಯ ಗೊತ್ತಿಲ್ಲ. ಅಂತೂ ಸಪೋರ್ಟ್ ಕೊಟ್ಟೆ ಅವಳು ಇದು ಮಾಡೋದು. ಸುಜಾತಾ ಭಟ್ ಅವರ ಹುಟ್ಟೂರು ಅಥವಾ ಅವರ ತಮ್ಮ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಇಷ್ಟೆಲ್ಲ ಆದ ನಂತರ ಮುಂದೆ ಏನು ಮಾಡಬೇಕು, ಸಪೋರ್ಟಿಗೆ ನಿಲ್ಲಬೇಕಾ ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತವರು ಮನೆ, ನಿಮ್ಮ ಹೆಂಡತಿಯ ತವರು ಮನೆ ಜೊತೆ ಏನಾದರೂ ಮಾತಾಡಿದ್ರೆ ಯಾವಾಗಲಾದರೂ? ಮತ್ತು ನಿಮ್ಮ ಹೆಂಡತಿ ಏನು ಹೇಳ್ತಾರೆ ತನ್ನ ಸಹೋದರನೇ ಈ ಥರ ಬಂದು ದೊಡ್ಡ ಕಂಪ್ಲೇಂಟ್ ಕೊಟ್ಟಾಗ? ತವರು ಮನೆಯೇ ಇಲ್ಲ ಸರ್, ಅದೆಲ್ಲ ಮಾರಾಟ ಆಗೋಗಿ ಯಾರೂ ಇಲ್ಲ. ಅವರಿಗೆಲ್ಲ ಒಬ್ಬ ಬಾಂಬೆಯಲ್ಲಿದ್ದಾರೆ, ಒಬ್ಬರು ಬೆಂಗಳೂರು ಉಡುಪಿಯಲ್ಲಿದ್ದಾರೆ, ಯಾರೂ ಮನೆಗೆ ಸೇರಿಸಲ್ಲ. ಅವಳು ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಕೆಟ್ಟ ಅಭ್ಯಾಸ ಇರೋದ್ರಿಂದ ಅವಳನ್ನು ಎಲ್ಲರೂ ಮನೆ ಸಂಸಾರದಿಂದ ದೂರ ಮಾಡಿದ್ದಾರೆ ಅವಳನ್ನು. ಈಗ 2003ರಿಂದ ಇಲ್ಲಿಯವರೆಗೆ ಅಂದರೆ ಎಲ್ಲಿದ್ದರು ಅನ್ನುವಂಥದ್ದನ್ನು ಅವರು ಎಲ್ಲೂ ಹೇಳಲ್ಲ. ಅಟ್ಲೀಸ್ಟ್ ಈ ವಿಷಯ ಗೊತ್ತಾದ ನಂತರ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ರ, ಇವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅಂತ?
ಇಲ್ಲ, ಅವರು ಆವತ್ತು ಬಾಂಬೆಗೆ ಫೋನ್ ಮಾಡಿದೆ, ಈ ಥರ ಟಿ ವಿಯಲ್ಲಿ ಬರ್ತಾಯಿತ್ತು, ಏನು ಪ್ರಕಾಶ ಅಂದರೆ ಬೇಡ ಬಿಟ್ಟಾಕಿ ಬಾವ, ಯಾರು ಬಂದರೂ ನಮ್ಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳಿ ಅಂದರು. ಯಾರೇನು ವಿಷಯನ್ನು ಪ್ರಸ್ತಾಪ ಮಾಡಬೇಡಿ, ನಾವು ನಮ್ಮ ಫ್ಯಾಮಿಲಿಯಿಂದ ತೆಗೆದು ಹಾಕಿ ಆಯಿತು ಅಂತ ಹೇಳಿದ್ರು ಸರ್. ಅವರು ಬಂದು ಮಾಧ್ಯಮಗಳ ಮುಂದೆ ಅಥವಾ ಪೊಲೀಸರ ಮುಂದೆ ಕಣ್ಣೀರು ಹಾಕೋದನ್ನು ನೋಡಿದರೆ ಎಂಥರಿಗಾದ್ರೂ ಒಂದು ಕನಿಕರ ಬರುತ್ತೆ, ಏನು ನಿಜ ಇರ್ಬೋದೇನೋ ಅನ್ನುವಂಥದ್ದು. ಇವಳದ್ದು ಮಾತೆತ್ತಿರೆ ದಿನಕ್ಕೆ 106 ಸುಳ್ಳು ಹೇಳೋಳು. ಚಿಕ್ಕ ವಯಸ್ಸಿನಿಂದ ಸುಳ್ಳು ಹೇಳ್ಕೊಂಡೇ ಅವಳು ಜೀವನ ಮಾಡಿದವಳು. ಸಾಕ್ಷಿನೇ ಅವಳು 89ರಲ್ಲಿ ಮಗುವಿನ ಅಬಾರ್ಷನ್ ಮಾಡಿಸಿರೋದು. ಆವತ್ತಿಂದ ಕೆಟ್ಟ ಚಾಳಿಯಲ್ಲೇ ಇದೆ. ಅದು ಕನ್ನಡದಲ್ಲಿ ಪದ ಹೇಳಬೇಕಂತಂದರೆ ರಾತ್ರಿಯಿಂದ ವ್ಯವಹಾರ ಮಾಡ್ತಾರಲ್ಲ, ಆ ವ್ಯವಹಾರ ಕೇಳಿದವಳು. ಅವಳನ್ನು ಇನ್ನೂ ತಿದ್ದೋಕ್ಕಾಗೋದಿಲ್ಲ. ಅವಳ ಫ್ಯಾಮಿಲಿ ಯಾರೂ ಟಚ್ಚೇ ಮಾಡಿಲ್ಲ ಸರ್. ಇಷ್ಟೇ ಅವಳದ್ದು. ಕುಂತ್ರೆ ನಿಂತರೆ 100 ಸುಳ್ಳು ಹೇಳದೆ ಅವಳು ದಿನ ಜೀವನ ಮಾಡೋದೇ ಇಲ್ಲ. ಅವಳು ಇಲ್ಲಿ ಧರ್ಮಸ್ಥಳದಲ್ಲಿ ಯಾರೋ ಸಪೋರ್ಟ್ ಕೊಟ್ಟು ನೀನು ಬಾ ಅಂತ ಹೇಳಿದ್ದಕ್ಕೆ ಅವಳು ಮುಂದೆ ಬಂದಿದ್ದಾಳೆ. ಮಕ್ಕಳಿರೋದು ಸತ್ಯಕ್ಕೆ ದೂರವಾದ ವಿಷಯ. ಸರ್, ಈಗ ನೀವು ಒಂದು ಮಾಧ್ಯಮದ ಮುಂದೆ ಬಂದು ಕೂತಿದ್ದೀರಿ, ಅಥವಾ ಸುಜಾತಾ ಭಟ್ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತಿದ್ದೀರಿ. ನೀವು ಸುವರ್ಣ ನ್ಯೂಸ್ ಮೂಲಕ ಸುಜಾತಾ ಭಟ್ಗೆ ಏನಾದರೂ ಹೇಳಬೇಕು, ನೀವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪಾ, ಅಥವಾ ಅವ್ರಿಗೇನಾದರೂ ನೇರವಾಗಿ ಹೇಳುವಂಥದ್ದಿದ್ರೆ ಏನು ಹೇಳ್ತೀರಿ? ನೋಡಮ್ಮ, ನೀವು ಆ ವಿಷಯಕ್ಕೆ, ದೇವರ ವಿಷಯಕ್ಕೆ ಹೋಗಬಾರ್ದು. ನಿಮ್ಮ ತಂದೆ ತಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥನ ನಂಬಿದವರು. ಯಾವುದೇ ಕಾರಣಕ್ಕೂ ನೀನೇನೇ ಇದ್ರೂ ಕೇಸ್ ವಾಪಸ್ ತಗೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನಿರು. ದೇವರು ನಿನಗೆಲ್ಲರೂ ದಾರಿ ತೋರಿಸ್ತೇನೆ. ಇಷ್ಟು ಮಾತ್ರ ಹೇಳಬಳ್ಳೆ ಸುಜಾತ ನಿನಗೆ, ಅಷ್ಟೇ ಸರ್. ಅದು ಧರ್ಮಸ್ಥಳ ಅಣ್ಣಪ್ಪ ನೋಡ್ಕೊಳ್ಳೋ ವಿಷಯ ಅದು. ಯಾಕಂದರೆ ಎಲ್ಲ ಒಬ್ಬೊಬ್ಬರೇ ಕೇಸ್ ಈಗ ಹಿಂದಕ್ಕೆ ತೊಗೊಳ್ತಾ ಇದ್ದಾರೆ. ಯಾವಾಗ 14 ಬಾಡಿ ಎಲ್ಲಿಯೂ ಮೂಳೆ ಸಿಕ್ಕಲಿಲ್ವೋ ಒಬ್ಬೊಬ್ಬರೇ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಧರ್ಮಸ್ಥಳ ಮಂಜುನಾಥನ ಉಳಿಸುವಂಥದ್ದೊಂದು ಮಾಡಲೇಬೇಕು ಇವಾಗ. ಸೊ ಇನ್ನಾದರೂ ಈ ನಂತರವಾದರೂ ಸುಜಾತಾ ಭಟ್ ಅವ್ರನ್ನ ಭೇಟಿಯಾಗಿ ಇದು ಮಾಡ್ತಿರೋವಂಥದ್ದು ಸರಿನಾ ತಪ್ಪಾ, ಅವ್ರಿಗೇನಾದ್ರೂ ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾದರೂ ಮಾಡ್ತೀರಾ ಮುಂದೆ? ಅಡ್ರೆಸ್ ಅವಳದ್ದು ಯಾರ್ದು ಇವರೆಗೂ ಎಲ್ಲಿದೆ ಎಂದು ಗೊತ್ತೇ ಇಲ್ಲ ಸರ್. ಯಾರಾದರೂ ಹೇಳಬೇಕು, ಹಿರಿಯವರು ಬಂದು ಹೇಳ್ಬೋದು ಅವಳು ಎಲ್ಲಿದ್ದಾಳೆ, ಅವಳು ಫೋನ್ ನಂಬರ್ ಎಲ್ಲಿದೆ, ಏನು ಮಾಡ್ಕೊಂಡಿದ್ದಾಳೆ ಅಂತ ವಿಷಯನೇ ಗೊತ್ತಿಲ್ಲ ಸರ್ ಇವರೆಗೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಮಹಾಬಲೇಶ್ವರ ಮಧ್ಯಸ್ಥ ಅವರು ಹೇಳುವಂಥದ್ದು. ಅಂದರೆ ಸುಜಾತಾ ಭಟ್ ಅವರ ಮಗಳು ಅನನ್ಯ ಏನು ಮಿಸ್ ಆಗಿದ್ದಾರೆ ಅನ್ನೋಂಥದ್ದು ಹೇಳಿದರೆ, ಆದರೆ ನಿಜಕ್ಕೂ ಆ ರೀತಿಯದ್ದಾಗಿದ್ದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಕೂಡ ಎಲ್ಲರೂ ಒತ್ತಾಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.